ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಗ್ರ್ಯಾಬ್ ಯುವರ್ ಲುಕ್ ಅತಿ ದೊಡ್ಡ ಫ್ಯಾಷನ್ ಶೋನ ಸಿರಿಗಾಗಿ ಬಿಟ್ಟು ಹೊರಬಂದಿದ್ದ ಲಂಕಾಧಿಪತಿ. ಆದರೆ ಸಿರಿ ರಜತ್ ಕೈಗೆ ಕೈ ಸೇರಿಸಿ ನಗುತ್ತಾ ಮಾತಾಡ್ತಿದ್ದ ದೃಶ್ಯ ಕಂಡು ಅಷ್ಟೇ ಕೋಪಗೊಂಡಿದ್ದ. ಹೆಚ್ಚೇನು ಮಾತಾಡದೆ ಅವಳನ್ನು ಕಾರಲ್ಲಿ ಕೂರಿಸ್ಕೊಂಡು ಹೊರಟ. ರಸ್ತೆಯಲ್ಲಿ ಆತ ಖಾರವಾದ ಮುಖ ಹೊತ್ತು ಕಾರ್ ಓಡಿಸುವಾಗ ಸಿರಿಗೆ ತಾನು ರಜತ್ ಜೊತೆಗೆ ಮಾತಾಡಿದ್ದು ಕಂಡು ವಿರಾಜ್ ಕೋಪ ಮಾಡ್ಕೊಂಡಿರಬಹುದು ಎನ್ನುವ ಅಂದಾಜಾಯಿತು. ಆದರೆ ಬಾಯ್ಬಿಟ್ಟು ಕೇಳುವ ಧೈರ್ಯ ಇರಲಿಲ್ಲ. ಸುಮ್ಮನೆ ಕೂತು ತನ್ನ ಬಟ್ಟೆ ನೋಡ್ಕೊಂಡಾಗ ಆಕೆ ಫ್ಯಾಷನ್ ಶೋಗೆ ಧರಿಸಿದ ಬಟ್ಟೆಯಲ್ಲಿ ಇರುವುದು ನೆನಪಾಯಿತು. ಅಯ್ಯೋ, ಇದೇ ಡ್ರೆಸ್ನಲ್ಲಿ ಈಗ ಮನೆಗೆ ಹೋದರೆ ನನ್ನ ಕತೆ ಮುಗೀತು. ಅಪ್ಪ ಬೇರೆ ಬಂದಿರ್ತಾರೆ, ಬಟ್ಟೆ ಚೇಂಜ್ ಮಾಡಬೇಕು ಎಂದ್ಕೊಂಡು ಆತನ ಕಡೆ ನೋಡಿ, ವಿರಾಜ್ ಸರ್, ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ, ಈ ಬಟ್ಟೆಯಲ್ಲಿ ಮನೆಗೆ ಹೋಗೋಕ್ಕಾಗಲ್ಲ, ಅಪ್ಪನಿಗೆ ಇದೆಲ್ಲ ಇಷ್ಟ ಆಗಲ್ಲ ಎಂದಳು. ಆತ ಏನೂ ಮಾತಾಡಲಿಲ್ಲ. ಸರ್, ನಿಮ್ಮನ್ನೇ ಎಂದು ಮೆತ್ತಗೆ ಧ್ವನಿ ಏರಿಸಿ ಕರೆದಾಗ ತನ್ನ ಮೊಬೈಲ್ ತೆರೆದು ಮೇಕಪ್ ಆರ್ಟಿಸ್ಟ್ಗೆ ಕರೆ ಮಾಡ್ತಾನೆ. ಹೇಳಿ ಸರ್ ಎಂದು ಆ ಕಡೆಯಿಂದ ಬಂದ ಉತ್ತರ ಕೇಳಿ, ಸಿರಿ ಡ್ರೆಸ್ ಚೇಂಜ್ ಮಾಡಿಲ್ಲ, ಅವಳ ಬಟ್ಟೆ ತಗೊಂಡು ನನ್ನ ಗೆಸ್ಟ್ ಹೌಸ್ಗೆ ಬನ್ನಿ, ನಾವು ಆಸ್ಪತ್ರೆಗೆ ಹೋಗಿ ಬರ್ತೀವಿ ಎಂದು ಕರೆ ತುಂಡು ಮಾಡ್ದ. ಸಿರಿಗೆ ಈಗ ಡಾಕ್ಟರ್ ಅವಶ್ಯಕತೆ ಬೇಕು ಅನ್ನಿಸ್ಲಿಲ್ಲ. ಅವಳ ಪಾದ 90% ಆರಾಮಾಗಿತ್ತು. ಆತ ಕರೆ ತುಂಡು ಮಾಡಿದ ಕೂಡಲೇ ಅವನ ಕಡೆ ನೋಡಿ, ಸರ್, ನನಗೆ ಡಾಕ್ಟರ್ ಅವಶ್ಯಕತೆ ಬೇಕಿಲ್ಲ ಅನ್ನಿಸ್ತದೆ, ಪಾದದ ನೋವಿಲ್ಲ, ಈಗಲೇ ಸಂಜೆ ಆಗ್ತಾ ಬಂತು, ಮನೆಗೂ ತಡವಾಯಿತು, ಪ್ಲೀಸ್ ಗಾಡಿನ ನಿಮ್ಮ ಗೆಸ್ಟ್ ಹೌಸ್ ಕಡೆಗೆ ತಗೊಳ್ಳಿ, ನಾನು ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಂದ ಮನೆಗೆ ಹೋಗ್ತೀನಿ ಎಂದಳು. ಏನೊಂದು ಹೇಳದೆ ಗಾಡಿನ ತನ್ನ ಗೆಸ್ಟ್ ಹೌಸ್ ಕಡೆಗೆ ತಿರುಗಿಸಿದ. ಇತ್ತ ಸನಾ ಮನಸ್ಸಿಗೆ ಧನುಷ್ ಬ್ರೇಕಪ್ ಎಂದಿದ್ದು ನೆನೆದು ತುಂಬ ನೋವಾಯಿತು. ತಾನೇ ಓವರ್ ಆಗಿ ಅವನ ಮನಸ್ಸನ್ನು ನೋಯಿಸಿದ್ದೀನಿ ಅಂತ ಬೇಸರಪಟ್ಟು ಆತನಿಗೆ ಕರೆ ಮಾಡಿದ್ಲು. ಆದರೆ ಧನುಷ್ ಅವಳ ಕರೆ ಸ್ವೀಕರಿಸಲಿಲ್ಲ. ವಸಿ, ಪ್ಲೀಸ್ ಕಾಲ್ ಪಿಕ್ ಮಾಡು, ಐ ನೀಡ್ ಟು ಟಾಕ್ ಎಂದು ವಾಯ್ಸ್ ಮೆಸೇಜ್ ಕಳುಹಿಸಿ ನೋಡಿದ್ಲು. ಆತ ಕರೆ ಸ್ವೀಕರಿಸದ ಹಾಗೆ ಇವಳ ಮೆಸೇಜ್ ನೋಡಿ ರೀಪ್ಲೈ ಕೂಡ ಕೊಡಲಿಲ್ಲ. ವಸಿ, ನಾನು ನಿನ್ನ ಜೊತೆ ಈಗಲೇ ಮಾತಾಡಬೇಕು, ಪ್ಲೀಸ್ ಕಾಲ್ ಮೀ ಬ್ಯಾಕ್ ಎಂದು ವಾಟ್ಸಪ್ ಮೆಸೇಜ್ ಮಾಡಿದ್ಲು. ಆತ ಅವಳ ಮೆಸೇಜ್ ನೋಡಿದ. ಬ್ಲೂಟಿಕ್ ಕೂಡ ಬಂತು, ಆದರೆ ಉತ್ತರ ಬರಲಿಲ್ಲ. ಆಗ ಅವಳು ಅವನ ಕರೆ ನಿರಾಕರಿಸಿದ ಹಾಗೆ ಇಂದು ವಸಿ ನಿರಾಕರಿಸಿದ್ದ. ಅವಳ ಕಣ್ತುಂಬಿ ಬಂತು. ತಾನಿಷ್ಟು ಕಾಟ ಕೊಟ್ಟಿದ್ರೆ ವಸಿ ಎಷ್ಟು ಮುನಿಸ್ಕೊಳ್ಬಹುದು ಎಂದು ಚಿಂತೆಗೆ ಬಿದ್ಲು. ಕಾರ್ನ ಗೆಸ್ಟ್ ಹೌಸ್ ಒಳಗಡೆ ಇದ್ದ ಪಾರ್ಕಿಂಗ್ ಏರಿಯಾಗೆ ತಂದು ನಿಲ್ಲಿಸ್ದ. ಆತನ ಬೈಗುಳ ಕೇಳಿ ಬದುಕುವುದೇ ಲೇಸು, ಈ ಮೌನ ತಾಳೋಕ್ಕಾಗಲ್ಲಪ್ಪ ಎಂದಿತ್ತು ಅವಳ ಮನಸ್ಸು. ಗಾಡಿ ನಿಲ್ಲಿಸಿ ಕಾರ್ ಇಳಿದ. ಅವಳು ಕಾರ್ ಇಳಿದು ಅವನನ್ನೇ ನೋಡಿದ್ಲು. ಏನೋ ಆಲೋಚನೆ ಮಾಡ್ತಾ ಇದ್ದಾನೆ ಎನ್ನುವ ಹಾಗಿತ್ತು ಅವನ ಮುಖಭಾವನೆ. ಕೆಲ ಕ್ಷಣ ಆಲೋಚಿಸುತ್ತಾ ನಿಂತ ಹುಡುಗಿಗೆ ಆತ ಅವಳಿಗಾಗಿ ಇಂದು ಸ್ಟೇಜ್ ತೋರ್ದದ್ದು, ಸೆಕ್ಯೂರಿಟಿ ಕೈಯಲ್ಲಿ ಗೌರವದಿಂದ ವೆಲ್ಕಮ್ ಹೇಳಿಸಿದ್ದು ನೆನಪಾಯಿತು. ಅವನ ಕಾಳಜಿಗೆ ಸೋತಂತೆ ಆತನ ಮುಂದೆ ಬಂದು ಮಾತನಾಡಬೇಕಿತ್ತು. ಅಷ್ಟರಲ್ಲಿ ಗಿಡಗಳಿಗೆ ಬಿಟ್ಟಿದ್ದ ನೀರಿನ ಪೈಪ್ ಹಿಡಿದು ಅವಳ ಬಳಿ ಬಂದಿದ್ದ. ಆತನ ಉದ್ದೇಶ ತಿಳಿಯದ ಸಿರಿ, ಏನ್ ಸರ್ ಇದು, ಇಲ್ಲಿಗ್ಯಾಕೆ ಎಂದು ಅರ್ಥವಾಗದ ಹಾಗೆ ನೋಡುತ್ತಾ ಕೇಳುವಾಗ ಸಿಟ್ಟು ತೋರುತ್ತಾ ಅವಳ ಕೈ ಹಿಡಿದ. ಒಮ್ಮೆ ಅವಳ ಕೈನ ನೋಡಿ, ಒಮ್ಮೆ ರಜತ್ ಅವಳ ಕೈಗೆ ಕೈ ಸೇರಿಸಿದ್ದು ನೆನೆದು ಅವಳ ಕೈ ತೊಳೆಯಲು ಶುರು ಮಾಡ್ದ. ಮೊದಲು ಅವನ ಉದ್ದೇಶ ಅರ್ಥವಾಗದಿದ್ರು ಈಗ ಈ ಹಿಂದೆ ಮದನ್ ಮುತ್ತಿಟ್ಟಿದ್ದು ತಿಳಿದಾಗ ಮೊಗ ತೊಳಿಸಿದ್ದು ನೆನೆದ ಹುಡುಗಿಗೆ ಈಗ ಇವನ ಉದ್ದೇಶ ತಿಳಿಯಿತು. ತನ್ನನ್ನು ಯಾರು ಮುಟ್ಟುವುದು ಸಹಿಸದ ಅವನ ಪೊಸೆಸಿವ್ನೆಸ್ ಕಂಡು ಬೆರಗಾದ್ಲು. ಒಂದು ಕ್ಷಣ ಅವಳಿಗೆ ಕೋಪವೂ ಬಂದಿತ್ತು. ಈ ರೀತಿಯ ಹೊಟ್ಟೆ ಕಿಚ್ಚು ಅವಳಿಗೆ ಸಹಿಸಲಾಗದೆ, ಅಂದರೆ ರಜತ್ ಅವರಿಗೆ ನಾನು ಹ್ಯಾಂಡ್ ಶೇಕ್ ಮಾಡಿದೆ ಅಂತ ಕೈ ತೊಳಿತಿದ್ದೀರಾ ಅಲ್ವಾ ಎಂದು ನೇರವಾಗಿ ಕೊಂಚ ಸಿಟ್ಟಿನ ನೋಟ ಬೀರಿ ಕೇಳಿದ್ಲು. ಗೊತ್ತಿದ್ದು ಅವನ ಕೈಗೆ ಕೈ ಕೊಟ್ಟ ಬಂಗಾರಿ ಎಂದ ದುರುಗುಟ್ಟಿ. ಒಬ್ರಿಗೆ ಹ್ಯಾಂಡ್ ಶೇಕ್ ಮಾಡೋದು ತಪ್ಪಾ ಸರ್ ಎಂದು ಕೇಳಿದವಳ ಮಾತಿಗೆ ಕಿರಾತಕನ ಹಾಗೆ ನಗುತ್ತಾ, ತಪ್ಪೆ ಎಂದ. ನೀವೊಬ್ಬ ಬಿಸ್ನೆಸ್ ಮ್ಯಾನ್, ನಿಮ್ಮ ಲೆಕ್ಕಾಚಾರದಲ್ಲಿ ಹ್ಯಾಂಡ್ ಶೇಕ್ ತಪ್ಪಾ ಎಂದು ಧ್ವನಿ ಹೆಚ್ಚಿಸಿ ಅಚ್ಚರಿಯ ನೋಟ ಬೀರಿದಾಗ ಅವನಿಗೆ ಕೋಪ ಮತ್ತಷ್ಟು ಹೆಚ್ಚಾಯಿತು. ಕೈಯಲ್ಲಿದ್ದ ಪೈಪ್ ಎತ್ತು ಬಿಸಾಡಿ, ಹೌದೇ, ತಪ್ಪೆ, ನನಗೆ ನಿನ್ನ ಯಾರು ಮುಟ್ಟೋದು ಇಷ್ಟ ಆಗಲ್ಲ, ಯಾವನ ಜೊತೆಗೂ ನೀನು ಹಲ್ ಬಿಟ್ಟು ಹೀ ಅಂತ ನಗುತ್ತಾ ಮಾತಾಡೋದು ಇಷ್ಟ ಆಗಲ್ಲ. ಇದು ನೀನು ಜಲಸ್ ಅಂದ್ಕೊಳ್ತೀಯೋ, ಪೊಸೆಸಿವ್ನೆಸ್ ಅಂದ್ಕೊಳ್ತೀಯೋ, ಐ ಡೋಂಟ್ ಕೇರ್. ನೀನು ನನ್ನ ಜೊತೆಗೆ ನನ್ನ ಕಣ್ಮುಂದೆನೇ ಇರಬೇಕು ಅಷ್ಟೇ, ನಾನು ನಿನ್ನ ಯಾರಿಗೂ ಬಿಟ್ಕೊಡಲ್ಲ ಅಷ್ಟೇ ಎಂದು ಅವಳ ಅಂಗೈನ ನೀರಿಂದ ಶುದ್ಧಿ ಮಾಡಿದ್ದ ಲಂಕಾಧಿಪತಿ. ಅವನ ಈ ಹೊಸ ಕಾಟಕ್ಕೆ ನಗಬೇಕೋ ಅಳ್ಬೇಕೋ ಹೆದರ್ಬೇಕೋ ತಿಳಿಯದೆ ಸುಮ್ಮನೆ ನಿಂತಿದ್ಲು ಸಿರಿ. ನೀನು ಬೇರೆಯವ್ರಿಗೆ ಕ್ಲೋಸ್ ಆಗೋದು ನನಗೆ ಇಷ್ಟ ಆಗಲ್ಲ,
ಸೊ ಮಂಡೋದ್ರಿ ಬೇರೆಯವರಿಂದ ದೂರ ಇರು, ಇಲ್ಲ ಅಂದರೆ ಮತ್ತೆ ನಿಂಗವರು ಕಾಣಿಸದ ಹಾಗೆ ಮಾಡ್ತೀನಿ ಎಂದು ಕೇಡಿಯ ನಗೆ ನೀಡಲು ಸಿರಿಗೆ ಹೆದರಿಕೆ ಶುರುವಾಯಿತು. ತಕ್ಷಣ ಕೈ ಹಿಂದೆ ತೆಗೆದುಕೊಂಡ ಹುಡುಗಿ, ಇದೇಕೋ ಅತಿ ಆಯಿತು ಸರ್, ಒಬ್ರ ಹತ್ರ ಮಾತಾಡಬಾರ್ದು, ಒಬ್ರ ಹತ್ರ ನಗಬಾರ್ದು, ಒಬ್ರಿಗೆ ಹ್ಯಾಂಡ್ಶೇಕ್ ಮಾಡಿಕೊಡ್ದು, ಇದೆಲ್ಲ ತುಂಬ ಓವರ್ ಆಯಿತು ಎಂದು ಇನ್ನಷ್ಟು ಧ್ವನಿ ಏರಿಸಿ ಕೇಳಿದಾಗ ಹಲ್ಲು ಕಡಿಯುತ್ತಾ ಅವಳ ಮುಂದೆ ಬಂದವನು, ನಿನಗೆ ಅವಮಾನ ಆದರೆ ನನಗೂ ಅವಮಾನ ಆಗುತ್ತೆ ಅನ್ನೋದಾದರೆ ನನಗೆ ದುಶ್ಮನ್ ಆದವರು ನಿನಗೂ ದುಶ್ಮನ್ ಆಗಬೇಕು ಅಲ್ವಾ ಮಂಡೋದ್ರಿ? ಅದಕ್ಕೆ ನೀ ನನಗೆ ಆಗದ ವ್ಯಕ್ತಿ ಜೊತೆಗೆ ಮಾತಾಡಬಾರ್ದು, ನಗಬಾರ್ದು, ಹ್ಯಾಂಡ್ ಲೆಗ್ ಅಂತ ಯಾವ ಶೇಕು ಮಾಡಬಾರ್ದು. ಮಾಡಿದ್ರೆ ನಾನು ಅವರನ್ನೇ ಶೇಕ್ ಮಾಡಿಬಿಡ್ತೀನಿ. ನಿನ್ನಿಂದ ಅವ್ರ ಫ್ಯಾಮಿಲಿ ಅನಾಥ ಆಗಬೇಕಾ ಬಂಗಾರಿ ಎಂದು ಅವಳ ಕೈನ ಕರ್ಚೀಫ್ನಲ್ಲಿ ಒರೆಸಲು ಶುರು ಮಾಡಿದ. ಅವಳಿಗೆ ನಿಜಕ್ಕೂ ಈ ನಡವಳಿಕೆ ಹಿಡಿಸ್ಲಿಲ್ಲ. ಕೈ ಹಿಂದೆ ತೆಗೆದುಕೊಂಡು, ಮಾತಾಡಿದ ಕೂಡಲೇ ಮದುವೆ ಆಗಲ್ಲ, ನಕ್ಕಿದ ಕೂಡಲೇ ನಮ್ಮವರಾಗಲ್ಲ, ಹ್ಯಾಂಡ್ಶೇಕ್ ಮಾಡಿದ ತಕ್ಷಣ ಅವ್ರು ನಮ್ಮ ಮಧ್ಯೆ ಸಂಬಂಧ ಬೆಳೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲರ ಬದುಕಲ್ಲಿ ಪ್ರಾಮುಖ್ಯತೆ ಸಿಗಲ್ಲ, ಎಲ್ಲರಿಗೂ ಆತ್ಮೀಯರಾಗಲ್ಲ, ಹಾಗೆ ದುಶ್ಮನ್ ಕೂಡ ಅಲ್ಲ. ಈ ರೀತಿಯ ನಿಮ್ಮ ನಡವಳಿಕೆ ನನಗಂತೂ ಚೂರು ಇಷ್ಟ ಆಗಲ್ಲ ಎಂದು ಬಿಡಿಸಿ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ ಸಿರಿ ಕಣ್ಣು ತುಂಬಿತ್ತು. ಕೈಯಲ್ಲಿದ್ದ ಕರ್ಚೀಫ್ ಬಿಸಾಡಿ ಮುಷ್ಟಿ ಬಿಗಿ ಮಾಡ್ತಾ, ಮಂಡೋದ್ರಿ ಆದರೆ ಅವನು ಎಂದು ಮತ್ತೇನೋ ಲಂಕಾಧಿಪತಿ ಹೇಳುವ ಮುನ್ನವೇ ಅವನ ಮುಂದೆ ತನ್ನ ಕೈ ಅಡ್ಡ ಇಡುವ ಸಿರಿ, ಸಾಕು ಸರ್, ನೀವು ನಿಮ್ಮ ಪೊಸೆಸಿವ್ನೆಸ್ ಎಲ್ಲ ಸಾಕು ಮಾಡಿ. ನಿಮಗೆ 90% ಲವ್ ಆಗಿದೆ ಅಂತ ಹೇಳಿದ್ರಿ ಅಲ್ವಾ, ನಿಮಗೆ 1% ಪ್ರೀತಿನೂ ಆಗಿಲ್ಲ ಸರ್. ಪ್ರೀತಿಯಲ್ಲಿ ನೀವಿನ್ನೂ ಪಾತಾಳದಲ್ಲೇ ಇದ್ದೀರಾ. ಆಕಾಶಕ್ಕೇರಿದ ಹಾಗೆ ಯಾಕೆ ಆಲೋಚನೆ ಮಾಡ್ತೀರಾ? ಪ್ರೀತಿಗೆ ಬೇಕಿರೋದು ನಂಬಿಕೆ. ಅದಿದ್ರೆ ಈ ಹೊಟ್ಟೆ ಕಿಚ್ಚು ಪೊಸೆಸಿವ್ನೆಸ್ ಅನ್ನೋ ನಕಾರಾತ್ಮಕ ಶಕ್ತಿಗೆ ಜಾಗ ಇರಲ್ಲ ಎಂದು ಅಳುತ್ತಾ ನುಡಿದವಳ ಕಣ್ಣೀರು ಆತನ ಕೋಪವನ್ನು ತಣ್ಣಗಾಗಿಸಿತು. ಅವರು ನಿಮಗೆ ದುಶ್ಮನ್ ಆಗಿರ್ಬೋದು, ಆದರೆ ಅವರ ಭೇಟಿ ಇವತ್ತೇ ಆಗಿತ್ತು. ಆಲ್ ದ ಬೆಸ್ಟ್ ಹೇಳ್ತಾ ಕೈ ಕೊಟ್ಟಿದ್ದು ನಿಮ್ಮ ದೃಷ್ಟಿಯಲ್ಲಿ ತಪ್ಪು ಅಂದರೆ ಅವರ ಮಧ್ಯೆ ಏನು ಇಲ್ದಿದ್ರೂ ಇರೋ ಹಾಗೆ ಭಾವಿಸುವ ನಿಮ್ಮ ಗುಣ ಕೂಡ ತಪ್ಪೆ. ಈ ನಿಮ್ಮ ನಡವಳಿಕೆ ಬದಲಿಸ್ಕೊಳ್ಳಿ ಪ್ಲೀಸ್ ಎಂದು ಬಿಕ್ಕುತ್ತಾ ನುಡಿದ ಅವಳ ಮೊಗ ನೋಡಿ, ಮಂಡೋದ್ರಿ ನಾನು ಎಂದು ಒಂದೆಜ್ಜೆ ಮುಂದೆ ಇಟ್ಟನಷ್ಟೇ, ಏನು ಹೇಳಬೇಡಿ ಎಂದವಳು ಅಲ್ಲಿಗೆ ಅವಳ ಬಟ್ಟೆ ತಂದ ಹುಡುಗಿಯ ಕಡೆ ನೋಡಿ ಬಟ್ಟೆ ಹಿಡಿದು ಒಳಗಡೆ ಹೋದ್ಲು. ಆಕೆ ಹೋದ ಕಡೆಯೇ ನೋಡಿ ಕೋಪದಲ್ಲಿ ಕಾರಿಗೆ ಕಾಲಲ್ಲಿ ಗುದ್ದಿದ. ಬಟ್ಟೆ ಬದಲಿಸಿದ ಸಿರಿಗೆ ವಿರಾಜ್ ನಡವಳಿಕೆಯದೇ ಚಿಂತೆ. ಒಮ್ಮೊಮ್ಮೆ ಆತ ತೋರುವ ಕಾಳಜಿಗೆ ಸೋಲ್ಬೇಕು, ಆಗಾಗ ಆತ ತೋರಿಸುವ ಈ ರೀತಿಯ ಪೊಸೆಸಿವ್ನೆಸ್ ಪ್ರೀತಿಗೆ ಹೆದರಬೇಕು ಎಂಬ ಚಿಂತೆ ಶುರುವಾಗಿತ್ತು. ಅದೇ ಚಿಂತೆಯಲ್ಲಿ ಬಟ್ಟೆ ಬದಲಿಸಿ ರೂಮ್ ಬಾಗಿಲು ತೆರೆದು ಇನ್ನೇನು ಹೊರಗಡೆ ಹೋಗಬೇಕು, ಕಿವಿ ಮತ್ತು ಕೊರಳು ಭಾರ ಎನಿಸಿತು. ಕಾರಣ ಆಕೆ ಓಲೆ ಹಾಗೂ ನೆಕ್ ಪ್ಯಾಂಟ್ ಇನ್ನೂ ಬದಲಿಸಿರಲಿಲ್ಲ. ಓಹ್, ಇದು ಚೇಂಜ್ ಮಾಡಬೇಕು ಎಂದು ಪುನಃ ಕನ್ನಡಿ ಮುಂದೆ ಬಂದು ನಿಂತು ಓಲೆ ತೆಗೆಯುವಾಗ ರೂಮ್ ಬಳಿ ವಿರಾಜ್ ಬಂದನು. ಓಲೆ ತೆರೆದು ನೆಕ್ಲೆಸ್ ತರಿಬೇಕು, ಆದರೆ ಅದು ಅವಳ ಕೂದಲಿಗೆ ಸಿಕ್ಕು ಬಿದ್ದಿತ್ತು. ತೆಗೆಯಲು ಸಾಹಸ ಮಾಡ್ತಿದ್ದ ಸಿರಿನ ಕಂಡು ರೂಮಿಗೆ ಹೆಜ್ಜೆ ಹಾಕಿದ್ದ ವಿರಾಜ್. ಆಗಲೇ ಅವಳು ಹೇಳಿದ ಮಾತುಗಳು ತಲೆಗೆ ಹೋಗಿತ್ತೋ ಏನೋ, ಇದು ನನಗೆ ಕಾಟ ಕೊಡ್ತಾರ. ಒಂದು ಕಡೆ ಅಲ್ಲ, ದಿಕ್ಕುಗಳಲ್ಲೂ ಸಮಸ್ಯೆ ನನ್ನೇ ಬರುತ್ತೆ. ಸಣ್ಣ ಕೆಲಸ ಕೂಡ ಸುಮ್ಮನೆ ಆಗೋದಿಲ್ಲ, ಎಲ್ಲದಕ್ಕೂ ನನ್ನ ಸತಾಯಿಸೋ ಚಟ ಎಂದು ಕೊಂಚ ಬಾಯಿ ತೆರೆದು ಬೈಕೊಳ್ತಾ ತೆರೆಯೋಕೆ ಪ್ರಯತ್ನಿಸಿ ಸೋತು ಮೂತಿ ಮರಚಿದಾಗ ಕೊರಳ ಸರದ ಮೀರಿದ್ದ ಅವಳ ಕೈಗೆ ಮತ್ಯಾರದು ಕೈ ಸೇರಿದ ಹಾಗಾಯಿತು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.